ಟೊಯೋಟಾ ಪ್ರಾಡೋ ಇದೆ 2011 ಮಾಡಲ್ ಫೇಸ್ ಲಿಫ್ಟ್ ಆಗಿದೆ 2023ಗೆ ಫಾರ್ಚೂನರ್ ನಮ್ಮ ಹತ್ರ ಸಿಂಗಲ್ ಓನರ್ ಗಾಡಿನಲ್ಲಿ ಇದೆ ಸರ್ 2015 ಮಾಡಲ್ ಎಲ್ಲ ಆಗಲ್ಲ ಬನ್ನಿ ಸರ್ ನೀವು ರೇಂಜ್ ರೋವರ್ ಇವೋಕ್ ನಮ್ದಕ್ಕೂ ಬೇಡ ನಿಮ್ದಕ್ಕೂ ಬೇಡ ನಾನು ಜಾಸ್ತಿ ಕೇಳಕ್ ಹೋಗಲ್ಲ ನೀವೇ ಹೇಳ್ಬಿಡಿ ಒಂದು ಪ್ರೈಸ್ 19 lakhs ಗೆ ಮಾಡಿಸ್ಕೊಡ್ತೀನಿ ಸರ್ ಲಾಸ್ಟ್ ಪ್ರೈಸ್ ಮಾಡಲ್ ಇದೆ ಸರ್ 15 ಮಾಡಲ್ ರೇಂಜ್ ರೋವರ್ ಇವೋಕ್ ಫೈನಲ್ ಆಗಿ ಜಸ್ಟ್ ಬಟನ್ ಪ್ರೆಸ್ ಮಾಡಿದ್ರೆ ಇದಾಗುತ್ತೆ ಇದು ಬಟನ್ ಪ್ರೆಸ್ ಮಾಡಿದ್ರೆ ಇಲ್ಲಿ ಓಪನ್ ಆಗುತ್ತೆ ಸೊ ಎಲ್ಲಾನು ಇಲ್ಲೇ ಇದೆ ಗೇರ್ ಸಿಸ್ಟಮ್ ಎಲ್ಲ ಅದು ಪಾಪ್ ಅಪ್ ಆಗುತ್ತೆ ಸರ್ ಅದು ಗೇರ್ ಪಾಪ್ ಅಪ್ ಆಗುತ್ತೆ ಗಾಡಿ ಆನ ತಕ್ಷಣ ಮೇಲೆ ಬರುತ್ತಲ್ವಾ ಜಾಗ್ವಾರ್ XF 2 ಲೀಟರ್ ಇಂಜಿನ್ 2013 ಮಾಡಲ್ 95000 ಕಿಲೋಮೀಟರ್ ಓಡಿದೆ ಸರ್ ಫೈನಲ್ ಪ್ರೈಸ್ ಈ ಗಾಡಿದು 14 lakhs ಗೆ ಮಾಡಿಸ್ಕೊಡ್ತೀನಿ ಸರ್ 9,50,000 ಇನ್ನೂ ಈ ಗಾಡಿ ನೋಡಬಹುದು ಸರ್ ಕ್ಲಿಯರ್ ಮಾಡಿ ಬೈ ಅದನ್ನ ಕ್ಲಿಯರ್ ಮಾಡದಲ್ಲ ಹೆಂಗ್ ಹೋಗ್ತೀರಾ ಬೇರೆ ಕಾರ್ಗೆ ಸರ್ 9,50,000 ಫೈನಲ್ 9,595 ಹೇಳ್ತಾ ಇದೀರಾ 10,50,000 ಪ್ರೈಸ್ ನಮ್ದು 9,50,000 ಗೆ ಫೈನಲ್ ಆಗುತ್ತೆ ಒಂದ್ ಸ್ವಲ್ಪ ತಾಳ್ಮೆಯಿಂದ ಇರಿ 9 ಲಕ್ಷಕ್ಕೆ ಆಗುತ್ತಾ ಇಲ್ಲ ಕ್ಲಿಯರ್ ಕಟ್ ಆಗಿ ಹೇಳಿ 9,50,000 ಗೆ ಆಗುತ್ತೆ ಸರ್ ಫೈನಲ್ 9 ಅದನ್ನೇ ಹೇಳ್ತಾ ಇದ್ರಿ ಆಗುತ್ತಾ ಆಗಲ್ವಾ 9 ಲಕ್ಷಕ್ಕೆ ಆಗಲ್ಲ ಅಂದ್ರೆ ಬರಬೇಡಿ ಅಂತ ಹೇಳಿ ಹಂಗೆಲ್ಲ ಬರ್ಬೇಕು 9 lakhs ಗೆ ಆಗುತ್ತೆ ಬನ್ನಿ ಸರ್ ಅದನ್ನ ಹೇಳಿ ಮತ್ತೆ ಕ್ಲಿಯರ್ ಮಾಡಿದ್ರೆ ನೆಕ್ಸ್ಟ್ ಕಾರ್ಗೆ ಹೋಗ್ಬೇಕು ಕಸ್ಟಮರ್ ಬರ್ಬೇಕು ಮತ್ತೆ ಅದ್ ಹೆಂಗ್ ಹೋಗ್ತೀರಾ ಅದನ್ನ ಕ್ಲಿಯರ್ ಮಾಡದಲ್ಲ ಅದು ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಒಳ್ಳೆ ಗಾಡಿ ಸೇಲ್ ಆಯ್ತು ಇವಾಗ ಬೇರೆ ಸ್ಟಾಕ್ ಆಲ್ಮೋಸ್ಟ್ ಬೇರೆ ಸ್ಟಾಕ್ ಬಂದಿದೆ ಸರ್ ನನಗೇನು ಸಿಕ್ತು ಸಿಸ್ಟಮ್ ನೋಡ್ತಾ ಇರ್ಬೋದು ಎಲ್ಲ ಹೈಡ್ರೋಲಿಕ್ ಸಿಸ್ಟಮ್ ಇಟ್ಟಿರ್ತಾರೆ ಇಲ್ಲೆಲ್ಲ ಇದೆ ಇವಾಗ ಮರ್ಸಿಡಿಸ್ ಬೆಂಜ್ ಇದೆ ಸರ್ ಸ್ವಲ್ಪ ಮಾಡೆಲ್ ಗಾಡಿ ಇದು 2015 ಕಮ್ಮಿ ಮಾಡಿದ್ರೆ ತಗೊಂತಾರೆ ಇಲ್ಲ ಅಂದ್ರೆ ಇಲ್ಲ ನೋಡ್ಕೊಂಡು ಬೇರೆ ಬೇಜಾನಿದೆ ಸರ್ BMW 2012 ಮಾಡೆಲ್ ಸೆಕೆಂಡ್ ಓನರ್ 89,000 ಕಿಲೋಮೀಟರ್ ನೋಡಿದೆ ಗಾಡಿ ಯಾವ್ದಿದು BMW 5 ಸೀರೀಸ್ ಸರ್ 520D BMW X3 ಸರ್ ಇದು 2012 ಮಾಡೆಲ್ ಸರ್ Audi Q3 ಕರ್ನಾಟಕ ರಿಜಿಸ್ಟ್ರೇಷನ್ Audi Q3 2012 ಮಾಡೆಲ್ ಕರ್ನಾಟಕ ರಿಜಿಸ್ಟ್ರೇಷನ್ ವಿತ್ ಫ್ಯಾನ್ಸಿ ನಂಬರ್ 14 lakhs ಗೆ ಮಾಡಿಸ್ಕೊಡೋಣ ಸರ್ 13.5 ಲಕ್ಷ ಇಲ್ಲ 14 ಫೈನಲ್ ಲೆಸ್ ಡ್ರೈವನ್ ಕಾರ್ 57,000 19,50,000 ಗೆ 19 ಲಕ್ಷ 50,000 ಹಾ ಸರ್ ಅವರೇ ಬಂದು ಕೇಳ್ಬೇಕಾ ನಾನೇ ಕೇಳಲ್ಲ ನೀವೇ ಕೇಳಿ ಸರ್ ಒಂದು 19 lakhs ಗೆ ಮಾಡೋಣ ಸರ್ ಫೈನಲ್ 18 ಆಗುತ್ತಾ ಲಾಸ್ಟ್ ಪ್ರೈಸ್ 19 lakhs 19 lakh ಅದಕ್ಕಿಂತ ಏನ್ ರೇಟ್ ಬೈ ಸರ್ ಈ ಗಾಡಿದು ಪ್ರೈಸ್ ನಮ್ದು 10,50,000 10,50,000 2013 ಮಾಡೆಲ್ಗೆ 10,50,000 ಫೈನಲ್ ರೇಟ್ ಫೈನಲ್ ಪ್ರೈಸ್ 9,75,000 ಗೆ ಮಾಡಿಸ್ಕೊಡ್ತೀನಿ ಸರ್ 9 ಲಕ್ಷ ಇಲ್ಲ 975 ಫೈನಲ್ 9.5 ಒಳ್ಳೆ ಸೇಲ್ ಆಯ್ತು ಲಾಸ್ಟ್ ಮಂತ್ ಈ ಮಂತ್ ಇದೆ ಎಲ್ಲ ಗಾಡಿ ಸೇಲ್ ಆಯ್ತು ಚೆನ್ನಾಗಾಯ್ತು ರೆಸ್ಪಾನ್ಸ್ ಚೆನ್ನಾಗಾಯ್ತು ಬರೀ ಇವೆ ಹೇಳ್ಬಿಡಿ ನೋಡಿ ಮೊದಲನೇ ವೆಹಿಕಲ್ Audi Q3 ತೋರಿಸ್ತಾ ಇದೀವಿ ಇದ್ರ ಡೀಟೇಲ್ಸ್ Audi Q3 2012 ಮಾಡೆಲ್ ಕರ್ನಾಟಕ ರಿಜಿಸ್ಟ್ರೇಷನ್ ವಿತ್ ಫ್ಯಾನ್ಸಿ ನಂಬರ್ 3959 ಇದು ನಮ್ದು ಕೋಟಿಂಗ್ ಪ್ರೈಸ್ ಇರೋದು 13 lakhs ಸರ್ ಕೊಡೋದು ಪ್ರೈಸ್ ಫೈನಲ್ 12 lakhs ಗೆ ಮಾಡಿಸ್ಕೊಡ್ತೀನಿ ಒಂದೇ ಪ್ರೈಸ್ ಸರ್ 12 lakhs 13 ನಮ್ದು ಕೋಟಿಂಗ್ ಕಡಿಮೆ ಆಗಲ್ಲ ಸರ್ 12 lakhs ಫೈನಲ್ Audi Q3 ಏನೇನ್ ಫೀಚರ್ಸ್ 2 ಲೀಟರ್ ಇಂಜಿನ್ ನಿಮಗೆ ಪ್ಯಾರಾನೋಮಿಕ್ ಸನ್ರೂಫ್ ಬರುತ್ತೆ ಓಕೆ ಹೊರಗಡೆ ನೋಡಬಹುದು ವೆಲ್ ಮೈಂಟೈನ್ ಗಾಡಿ ನೋಡಿ ಸನ್ರೂಫ್ ಕೂಡ ಇದೆ ಮತ್ತೆ ಇಂಟೀರಿಯರ್ ಅಂತ ಬಂದ್ರೆ ಎಲ್ಲಾ ಗಾಡಿಗಳು ಆಲ್ಮೋಸ್ಟ್ ಆಟೋಮೆಟಿಕ್ ಅಲ್ವಾ ಆಟೋಮೆಟಿಕ್ ಸರ್ ಓಕೆ ಈ ಗಾಡಿದು 12 lakhs ಫೈನಲ್ ಪ್ರೈಸ್ ಆಗುತ್ತೆ 12 lakhs ಆಗುತ್ತೆ ಸರ್ ಫೈನಲ್ 12 ಲಕ್ಷ ಫೈನಲ್ ಲೋನ್ ಆಗುತ್ತಾ ಲೋನ್ ಆಗಲ್ಲ ಸರ್ ಮಾಡೆಲ್ 2012 ಮಾಡೆಲ್ ಲೋನ್ ಆಗಲ್ಲ ಲೋನ್ 2014 ಅಬೌವ್ ಪರ್ಸನಲ್ ಲೋನ್ ಆತರ ಏನಾದ್ರು ಪರ್ಸನಲ್ ಲೋನ್ ಅವರು ಟ್ರೈ ಮಾಡ್ಕೊಬಹುದು ಸರ್ ಅಲ್ವಾ ಹಾಗೆ ನೆಕ್ಸ್ಟ್ ವೆಹಿಕಲ್ ಮರ್ಸಿಡಿಸ್ ಬೆಂಜ್ C220 ಲೆಸ್ ಡ್ರೈವನ್ ಕಾರ್ ಇದು 57,000 ಕಿಲೋಮೀಟರ್ ಓಡಿದೆ ಅದನ್ನ ಸಿಂಗಲ್ ಓನರ್ ಹರಿಯಾಣ ರಿಜಿಸ್ಟ್ರೇಷನ್ ಕೇರ್ ಆಫ್ ಅಡ್ರೆಸ್ ನಲ್ಲಿ ಟ್ರಾನ್ಸ್ಫರ್ ಆಗುತ್ತೆ ವಿತ್ ಫ್ಯಾನ್ಸಿ ನಂಬರ್ ಗಾಡಿದು ಇಂಟೀರಿಯರ್ಸ್ ಎಲ್ಲ ನೋಡಬಹುದು ಸರ್ ವೆಲ್ ಮೈಂಟೈನ್ ಪ್ಯಾರಾನೋಮಿಕ್ ಸನ್ರೂಫ್ ಬರುತ್ತೆ ಗಾಡಿನಲ್ಲಿ ಇದರಲ್ಲೂ ಕೂಡ ಇಂಟೀರಿಯರ್ಸ್ ಎಲ್ಲ ನೋಡಬಹುದು ಏನು ಕೆಲಸ ಇಲ್ಲ ಸರ್ ಗಾಡಿನಲ್ಲಿ ಪ್ರೀಮಿಯಂ ಕಾರ್ಸ್ ಅಂದ್ರೆ ಒಂದು ಲಕ್ಸುರಿನೆಸ್ ಅದರೊಳಗಡೆ ಹೇಳೋ ಅವಶ್ಯಕತೆ ಇಲ್ಲ ಮಾಡಲ್ಲ ಗೂಗಲ್ ಅಲ್ಲಿ ನೋಡೋದು ಯೂಟ್ಯೂಬ್ ಅಲ್ಲಿ ಕೂಡ ನೀವೇನಾದ್ರೂ ಮಾಡ್ಕೋಬಹುದು ಓಕೆನಾ ಲೆಸ್ ಡ್ರೈವನ್ ಕಾರ್ 57,000 ಪ್ರೈಸ್ ನಮ್ದು 15,50,000 15 ಲಕ್ಷ 50,000 ಸರ್ ಇದು ಫೈನಲ್ ಪ್ರೈಸ್ 14,50,000 ಗೆ ಸಿಗುತ್ತೆ ಒಂದು 14 ಲಕ್ಷ 14 lakhs ಗೆ ಮಾಡಿಸ್ಕೊಡೋಣ ಸರ್ 13.5 ಲಕ್ಷ ಇಲ್ಲ 14 ಫೈನಲ್ ಲೆಸ್ ಡ್ರೈವನ್ ಕಾರ್ 57,000 ಆಗಲ್ಲ 14 ಲಕ್ಷ 14 ಫೈನಲ್ ಹಾಗೆ ನೆಕ್ಸ್ಟ್ ವೆಹಿಕಲ್ Audi ಯಾವ್ದಿದು ಸರ್ Audi Q3 ಕರ್ನಾಟಕ ರಿಜಿಸ್ಟ್ರೇಷನ್ 2015 ಮಾಡೆಲ್ ಸೆಕೆಂಡ್ ಓನರ್ ವಿತ್ ಫ್ಯಾನ್ಸಿ ನಂಬರ್ 5557 ಗಾಡಿದು ಇಂಟೀರಿಯರ್ಸ್ ಎಲ್ಲ ನೋಡಬಹುದು ವೆಲ್ ಮೈಂಟೈನ್ ಇದೆ ಗಾಡಿನಲ್ಲಿ ಏನು ಕೆಲಸ ಇಲ್ಲ ಸರ್ ಪ್ಯಾರಾನೋಮಿಕ್ ಸನ್ರೂಫ್ ಬರುತ್ತೆ ಈ ಗಾಡಿದು ಪ್ರೈಸ್ ನಮ್ದು 15,50,000 ಫೈನಲ್ ಪ್ರೈಸ್ ನಿಮ್ಗೆ 14,50,000 ಗೆ ಆಗುತ್ತೆ ಎಷ್ಟು 14,50,000 ಗೆ ಫೈನಲ್ ಆಗುತ್ತೆ ಫೈನಲ್ 1450 lakhs ಸರ್ 14,50,000 ಅದೇ ಇದು 14 ಮಾಡೋಣ ಸರ್ 14 lakhs ಫೈನಲ್ 14 ಲಕ್ಷ ಒಂದು 13.5 ಇಲ್ಲ 14 lakhs ಫೈನಲ್ ಮಾಡಿಸ್ಕೊಡ್ತೀನಿ ಸರ್ ಕರ್ನಾಟಕ ರಿಜಿಸ್ಟ್ರೇಷನ್ ಲೋನ್ ಆಗುತ್ತೆ ಈ ಗಾಡಿಗೆ
ಲೋನ್ ಆಗುತ್ತೆ 15 ಮಾಡಲ್ 15 ಮಾಡಲ್ 14 ಲಕ್ಷ ಫೈನಲ್ 14 lakhs ಫೈನಲ್ 14 ಲಕ್ಷ ಹಾ 14 ಅಲ್ಲ 14 ಲಕ್ಷ 14 ಲಕ್ಷ 13 ವರೆಗೆ ಆಗಲ್ಲ ಕೇಳಕ್ ಹೋಗ್ಬೇಡಿ ಓಕೆ ನೆಕ್ಸ್ಟ್ ವೆಹಿಕಲ್ ಯಾವ್ದು ಇದು ಸರ್ ಇವಾಗ ಸ್ಪೋರ್ಟ್ ನೋಡಬಹುದು ರೇಂಜ್ ರೋವರ್ ಸ್ಪೋರ್ಟ್ 2012 ಮಾಡಲ್ ಇದು ಕಡಿಮೆ ಓಡಿದೆ ಗಾಡಿ 58000 ಕಿಲೋಮೀಟರ್ ಓಡಿದೆ ಒಳಗಡೆ ನೋಡಬಹುದು ಸರ್ ಎಲ್ಲ ಸೀಟ್ ಕವರ್ಸ್ ಎಲ್ಲ ಚೇಂಜ್ ಮಾಡಿದ್ದಾರೆ ಗಾಡಿದು ಇದಕ್ಕೆ ಸನ್ರೂಫ್ ಬರುತ್ತೆ ಸೀಟ್ ಕವರ್ಸ್ ಅಂದ್ರೆ ಇನ್ ಕಸ್ಟಮೈಸ್ ಮಾಡಿರೋದು ಇವರು ಕಸ್ಟಮೈಸ್ ಮಾಡಿರೋದು ಸೊ ನೋಡಿ ಯಾವ ತರ ಇದೆ ಕಸ್ಟಮೈಸ್ಡ್ ಸೊ ನೋಡಿ ಇಲ್ಲೂ ಕೂಡ ಸೀಟ್ ಕವರ್ ಯಾವ ತರ ಆಗಿದ್ರೆ ಹಿಂದೆ ಕುಂತವ್ರು ಕೂಡ ಇಲ್ಲೆಲ್ಲ ಕಂಟ್ರೋಲಿಂಗ್ ಬಟನ್ಸ್ ಕೊಟ್ಟಿರ್ತಾರೆ ನೋಡ್ಬೋದು ಇಲ್ಲಿ ಈ ಕಡೆ ಬಂದು ತೋರಿಸಿ ಇಲ್ಲಿ ನೋಡಿ ಹಿಂದಗಡೆ ಯಾರೆಲ್ಲ ಸೀಟಲ್ಲಿ ಕುತ್ಕೊಂಡಿರ್ತಾರೋ ಅವ್ರಿಗೂ ಕೂಡ ಕಂಟ್ರೋಲಿಂಗ್ ಬಟನ್ಸ್ ಕೊಟ್ಟಿರ್ತಾರೆ ಇಲ್ಲಿ ಮತ್ತೆ ರೇರ್ ಎ ಸಿ ಕೂಡ ಇದೆ ಲಕ್ಸುರಿ ಗಾಡಿ ಅಂದ್ರೆ ಅದನ್ನ ಕೇಳಬೇಕಾ ಸೆಲೆಬ್ರಿಟಿಗಳು ಕೋಟ್ಯಾಂತರ ರೂಪಾಯಿ ಇರ್ತಕ್ಕಂಥವ್ರು ಇದನ್ನೇ ತಗೊಂತಾರೆ ಅಂತ ಅಂದ್ರೆ ಅರೇಂಜ್ ಇರುತ್ತೆ ಸೊ ಫ್ಯಾನ್ಸಿ ನಂಬರ್ ಅರುಣಾಚಲ್ ಪ್ರದೇಶ್ ಇದು ಕೇರ್ ಆಫ್ ಅಡ್ರೆಸ್ ನಲ್ಲಿ ಟ್ರಾನ್ಸ್ಫರ್ ಆಗುತ್ತೆ ಬೇಕಂದ್ರೆ NOC ಸಿಗುತ್ತೆ ಬೇಕಂದ್ರೆ ನಾವು ಕೆ ಮಾಡಿಸ್ಕೊಬಹುದು ಇಲ್ಲ ಅಂದ್ರೆ ಅದೇ ನಂಬರ್ ಪ್ಲೇಟ್ ನಲ್ಲಿ ಕೇರ್ ಆಫ್ ಅಡ್ರೆಸ್ ನಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡು ಓಡಿಸಬಹುದು ಏನ್ ರೇಟ್ ಹೇಳ್ತಾ ಇದ್ದೀರಾ ಸರ್ ಈ ಗಾಡಿದು ನಮ್ದು ಪ್ರೈಸ್ 22 lakhs ಫೈನಲ್ ನಿಮ್ಗೆ 19,50,000 ಗೆ ಮಾಡಿಸ್ಕೊಡ್ತೀನಿ 19,50,000 ಗೆ 19,50,000 ಹಾ ಸರ್ ಅವರೇ ಬಂದು ಕೇಳ್ಬೇಕಾ ನಾನೇ ಕೇಳಲ್ಲ ನೀವೇ ಕೇಳಿ ಸರ್ ಒಂದು 19 lakhs ಗೆ ಮಾಡೋಣ ಸರ್ ಫೈನಲ್ 18 ಆಗುತ್ತಾ ಲಾಸ್ಟ್ ಪ್ರೈಸ್ 19 lakhs 19 lakh ಅದಕ್ಕಿಂತ ಕಮ್ಮಿ ಆಗಲ್ಲ ನೋಡೋಣ ಸರ್ ಮಾತಾಡೋಣ ಅದೇ ರೀತಿ ನೆಕ್ಸ್ಟ್ ವೆಹಿಕಲ್ ಬೆಂಜು ಮತ್ತೆ BMW ಇದೆ ಇಲ್ಲೊಂದು BMW ಇದೆ BMW X3 ಸರ್ ಇದು 2012 ಮಾಡಲ್ ಡೆಲ್ಲಿ ರಿಜಿಸ್ಟ್ರೇಷನ್ ಈ ಗಾಡಿದು 85,000 ಕಿಲೋಮೀಟರ್ ಓಡಿದೆ ನಮ್ದು ಇದು ಕೋಟಿಂಗ್ ಪ್ರೈಸ್ ಇರೋದು 9,50,000 ಓಕೆ ಹಾ ಸರ್ ಫೈನಲ್ 9 lakhs ಗೆ ಮಾಡಿಸ್ಕೊಡ್ತೀನಿ 2012 ಮಾಡಲ್ 9 lakhs ವಿತ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಆಗ್ಬಿಟ್ಟು ಓಡಿಸಿಲ್ಲ ಗಾಡಿ ಬ್ರ್ಯಾಂಡ್ ನ್ಯೂ ಇದೆ ಪ್ಲಸ್ ಸೀಟ್ ಕವರ್ಸ್ ಎಲ್ಲ ನೋಡಬಹುದು ಸೀಟ್ ಕವರ್ಸ್ ಎಲ್ಲ ಚೇಂಜ್ ಮಾಡಿದ್ದಾರೆ ಗಾಡಿದು ಸೀಟ್ ಕವರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್ ನೋಡಕ್ಕೆ ಪ್ಯಾರಾನೋಮಿಕ್ ಸನ್ರೂಫ್ ಬರುತ್ತೆ ಗಾಡಿನಲ್ಲಿ ಏನು ಕೆಲಸ ಇಲ್ಲ 9 lakhs ಈ ಗಾಡಿ ಫೈನಲ್ ಪ್ರೈಸ್ ಆಗುತ್ತೆ 9 ಲಕ್ಷ ಆಗುತ್ತೆ ಫೈನಲ್ ಲೋನ್ ಆಗಲ್ಲ ಸರ್ ಇಂಟ್ರೆಸ್ಟ್ ರೇಟ್ ಗಾಡಿ ಡೆಲ್ಲಿ ರಿಜಿಸ್ಟ್ರೇಷನ್ ಗಾಡಿ ಲೋನ್ ಆಗಲ್ಲ ಬೇಕಂದ್ರೆ ಪರ್ಸನಲ್ ಲೋನ್ಗೆ ಹೋಗ್ಬೋದು ನಂಬರ್ ನೋಡ್ಬೋದು ನಂಬರ್ ತೋರಿಸಿದೆ ಇಲ್ಲಿ ನೋಡಿ 0003 ಫ್ಯಾನ್ಸಿ ನಂಬರ್ NOC ನಲ್ಲಿ ಓಡಿಸಬಹುದು ಗಾಡಿ ಈಗ ಫೈನಲ್ ಏನ್ ರೇಟ್ ಆಗುತ್ತೆ ಹೇಳಿ ಸರ್ ಫೈನಲ್ 9 lakhs ಗೆ ಮಾಡಿಸ್ಕೊಡ್ತೀನಿ ಸರ್ ಅದನ್ನ ಹೇಳಿದ್ರಿ ಒಂದೇ ಪ್ರೈಸ್ 9 lakhs ಫೈನಲ್ ಈ ಗಾಡಿಗೆ ಫೈನಲ್ 9 lakhs ಫೈನಲ್ ಸರ್ ಇದು ಇನ್ನೊಂದು ಹೇಳ್ರಿ ಇಲ್ಲ ಫೈನಲ್ 9 lakhs ಒಂದು ಸ್ವಲ್ಪ ಕಮ್ಮಿ ಮಾಡ್ರಿ ಕೇಳ್ತಾ ಇದ್ದೀನಿ 8,90,000 ಗೆ 8,90,000 ಬಿಡ್ಬೇಕಾ ಇಲ್ಲ 950 ನಮ್ದು ಕೋಟಿಂಗ್ ಇರೋದು ಸ್ವಿಫ್ಟ್ ಅಲ್ಲ i20 ಅಲ್ಲ ಇದು BMW ಅದಕ್ಕೆ ಸ್ವಿಫ್ಟ್ ಪ್ರೈಸ್ ನಲ್ಲಿ ಏನ್ ರೇಟ್ ಹೇಳಿ ಫೈನಲ್ 8,90,000 ಫೈನಲ್ ಗೆ ಮಾಡಿಸ್ಕೊಡ್ತೀನಿ ಈ ಗಾಡಿ ಅಷ್ಟೇ ಸರ್ ಬಿಡಿ ಆಯ್ತು BMW ಇನ್ನೊಂದು ಸರ್ BMW 2012 ಮಾಡಲ್ ಸೆಕೆಂಡ್ ಓನರ್ 89,000 ಕಿಲೋಮೀಟರ್ ಓಡಿದೆ ಗಾಡಿ ಯಾವ್ದಿದು BMW 5 Series ಸರ್ 520D ವೆಲ್ ಮೇಂಟೈನ್ ಇದೆ ಇದನ್ನು ಗಾಡಿ ಈಗ ಈ ಗಾಡಿ ಹೇಳಿ ಸರ್ ಎಷ್ಟು ಓನರ್ ಇದು ಸೆಕೆಂಡ್ ಓನರ್ ಈ ಗಾಡಿ ನಮ್ದು 9,50,000 ಕೋಟಿಂಗ್ ಇದೆ ಫೈನಲ್ ಪ್ರೈಸ್ ನಿಮ್ಗೆ 8,75,000 ಗೆ ಮಾಡಿಸ್ಕೊಡ್ತೀನಿ 8,75,000 ಫೈನಲ್ 850 ಗೆ ಮಾಡೋಣ ಸರ್ 8.5 ಇನ್ನು ಫೈನಲ್ ಇಲ್ಲ ಲಾಸ್ಟ್ ಮಾಡಬಹುದು ಫೈನಲ್ ಅದು ಕಮ್ಮಿ ಮಾಡಿದ್ರೆ ತಗೊಂತಾರೆ ಇಲ್ಲ ಅಂದ್ರೆ ಇಲ್ಲ ನೋಡ್ಕೊಂಡು ಬೇರೆ ಬೇಜಾನಿದೆ ಮರ್ಸಿಡಿಸ್ ಬೆಂಜ್ ಇದೆ ಸರ್ ಸ್ವಲ್ಪ ಮಾಡೆಲ್ ಗಾಡಿ ಇದು 2015 ಗಾಡಿ ತುಂಬಾ ಚೆನ್ನಾಗಿದೆ 79,000 ಕಿಲೋಮೀಟರ್ ಓಡಿದೆ ಸೆಕೆಂಡ್ ಓನರ್ ಈ ಗಾಡಿ ಇಂಟ್ರೆಸ್ಟ್ ಎಲ್ಲ ನೋಡಬಹುದು ವೆಲ್ ಮೇಂಟೈನ್ ಸರ್ ಗಾಡಿನಲ್ಲಿ ಏನು ವರ್ಕ್ ಇಲ್ಲ ಗಾಡಿ ಚೆನ್ನಾಗಿದೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ನೋಡಿ ಇಂಟೀರಿಯರ್ ನೋಡ್ಕೊಳ್ಳಿ ಎಲ್ಲ ಗಾಡಿಗಳು ಆಟೋಮೆಟಿಕ್ಕೇ ಇಲ್ಲೆಲ್ಲ ಸಿಸ್ಟಮ್ ನೋಡ್ತಾ ಇರ್ಬೋದು ಎಲ್ಲ ಹೈಡ್ರೋಲಿಕ್ ಸಿಸ್ಟಮ್ಮೇ ಇಟ್ಟಿರ್ತಾರೆ ಇಲ್ಲೆಲ್ಲ ಇದೆ ಎಲ್ಲ ಲೆದರ್ ಸಿಸ್ಟಮ್ಮು ಎಲ್ಲ ಲೆದರ್ ಕ್ವಾಲಿಟಿ ಇದರಲ್ಲಿ ಸನ್ರೂಫ್ ಇಲ್ವಲ್ಲ ಇದರಲ್ಲಿ ಸನ್ರೂಫ್ ಇಲ್ಲ ಸರ್ ಸೇಮ್ ಗಾಡಿ ನಮ್ಮ ಹತ್ರ ಇನ್ನೂ ಒಂದು GL ಇದೆ ಸಿಲ್ವರ್ ಕಲರ್ ಅದ್ನಲ್ಲಿ ಸನ್ರೂಫ್ ಇದೆ ಗಾಡಿದು ಎರಡು ಗಾಡಿ ಇದೆ ಸರ್ GL ಈ ಗಾಡಿ ನಮ್ದು 14,50,000 ಪ್ರೈಸ್ 14,50,000 2015 ಮಾಡಲ್ ವಿತ್ ಫ್ಯಾನ್ಸಿ ನಂಬರ್ 3939 ಫೈನಲ್ ರೇಟು ಸರ್ ಫೈನಲ್ ಪ್ರೈಸ್ ಈ ಗಾಡಿದು 14 lakhs ಗೆ ಮಾಡಿಸ್ಕೊಡ್ತೀನಿ ಸರ್ 14 ಲಕ್ಷ ಫೈನಲ್ ಹೇಳ್ರಿ ಒಂದು 1375 ಗೆ ಮಾಡ್ತೀನಿ ಸರ್ 13,75,000 ಗೆ 13 lakh ಇಲ್ಲ ಆಗಲ್ಲ ಸರ್ 13,75,000 ಗೆ ಫೈನಲ್ ಕೇರ್ ಆಫ್ ಅಡ್ರೆಸ್ ನಲ್ಲಿ ಟ್ರಾನ್ಸ್ಫರ್ ಆಗುತ್ತೆ ಗಾಡಿ 13,75,000 ಹೋಗ್ಲಿ 13.5 ಮಾಡೋಣ ಸರ್ 13,50,000 ಫೈನಲ್ ಯಾರಿಗಾದ್ರೂ GL 200 ಸೆಕೆಂಡ್ ಓನರ್ 2015 ಮಾಡಲ್ ರಿಜಿಸ್ಟ್ರೇಷನ್ 77,000 ಕಿಲೋಮೀಟರ್ ಓಡಿರ್ತಕ್ಕಂಥ ಗಾಡಿ 14,50,000 ಹೇಳ್ತಾ ಇದ್ದೀರಾ
ಅದು ಫೈನಲ್ ಮಾಡಿಸ್ಕೊಡ್ತೀನಿ ಸರ್. ಅಲ್ಲೇ 13 ಲಕ್ಷ 14.5 ಇಲ್ಲ, ಅದ್ನಲ್ಲಿ ಇದೆ ಸರ್ ಕರೆಕ್ಟ್. 13,50,000 ಮಾಡ್ಕೊಡ್ತೀನಿ. 13.5 ನಾವು ಮಾತಾಡಿ ಡಿಸ್ಕಷನ್ ಓಕೆನಾ? ಕರೆಕ್ಟ್. ಅದಕ್ಕಿಂತ ಕಡಿಮೆ ಅವ್ರು ಬಂದು ಮಾತಾಡ್ತಾರೆ. ಇಲ್ಲ ಅದು ಫೈನಲ್ ಪ್ರೈಸ್ ಸರ್, ಅದು ಅದರಿಂದ ಕಡಿಮೆ ಇಲ್ಲ. ನಿಮಗೆ ಬಿಟ್ಟಿದ್ದು ಅದು ಮಾತಾಡೋದು. ನೆಕ್ಸ್ಟ್ ಜಾಗ್ವಾರ್ ಇದೆ, ಯಾವುದು? ಜಾಗ್ವಾರ್ XF 2 ಲೀಟರ್ ಇಂಜಿನ್ 2013 ಮಾಡೆಲ್ 95,000 ಕಿಲೋಮೀಟರ್ ಓಡಿದೆ. ಪಂಜಾಬ್ ರಿಜಿಸ್ಟ್ರೇಷನ್, ಕೇರ್ ಆಫ್ ಅಡ್ರೆಸ್ ನಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಇಂಟೀರಿಯರ್ಸ್ ಎಲ್ಲ ನೋಡಬಹುದು ಸರ್. ಅಲಾಯ್ ವೀಲ್ಸ್ ಇದೆ. ಥರ್ಡ್ ಓನರ್ ಸರ್, ಥರ್ಡ್ ಓನರ್ ಗಾಡಿ. ಅಲಾಯ್ ವೀಲ್ಸ್ ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ನಲ್ಲಿ ಹಾಕಿದ್ದಾರೆ, ಬೇರೆ ಎಲ್ಲ ಚೇಂಜ್ ಮಾಡಿದ್ದಾರೆ. ಇಲ್ಲ ಇಂಟೀರಿಯರ್ಸ್ ಎಲ್ಲ ನೋಡಬಹುದು. ಯಾವ ತರ ಇದೆ ನೋಡ್ಕೊಳ್ಳಿ. ಏನು ಒರಿಜಿನಾಲಿಟಿ, ಏನು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನು ಹಾಕೋ ಅವಶ್ಯಕತೆನೇ ಇಲ್ಲಲ್ಲ? ಏನು ಇಲ್ಲ ಸರ್. 2 ಲೀಟರ್ ಇಂಜಿನ್, ಒಳ್ಳೆ ಮೈಲೇಜ್ ಬರುತ್ತೆ ಗಾಡಿ. ಜಸ್ಟ್ ಬಟನ್ ಪ್ರೆಸ್ ಮಾಡಿದ್ರೆ ಇದಾಗುತ್ತೆ, ಇದು ಬಟನ್ ಪ್ರೆಸ್ ಮಾಡಿದ್ರೆ ಇಲ್ಲಿ ಓಪನ್ ಆಗುತ್ತೆ. ಸೊ ಎಲ್ಲಾನು ಇಲ್ಲೇ ಇದೆ. ಗೇರ್ ಸಿಸ್ಟಮ್ ಎಲ್ಲ ಅದು ಪಾಪ್ ಅಪ್ ಆಗುತ್ತೆ ಸರ್. ಅದು ಗೇರ್ ಪಾಪ್ ಅಪ್ ಆಗುತ್ತೆ. ಗಾಡಿ ಆನ ತಕ್ಷಣ ಮೇಲೆ ಬರುತ್ತಲ್ವಾ? ಲಾಕ್ ಸಿಸ್ಟಮ್ ಎಲ್ಲ ಇದೆ ಅಲ್ವಾ? ಹ್ಯಾಂಡ್ ಬ್ರೇಕ್, ಇದು ಹ್ಯಾಂಡ್ ಬ್ರೇಕ್, ಪಾರ್ಕಿಂಗ್ ಹ್ಯಾಂಡ್ ಬ್ರೇಕ್. ಓಕೆ, ಇಲ್ಲೇ ಇದೆ. ಇದೆಲ್ಲ ಫುಲ್ ಕಂಪ್ಲೀಟ್ಲಿ ಲಕ್ಸುರಿ ಸರ್ ಕಾರು. ಪ್ಯಾರಾನಮಿಕ್ ಅಲ್ಲ, ನಾರ್ಮಲ್ ಸನ್ರೂಫ್ ಬರುತ್ತೆ. ಸನ್ರೂಫ್ ಇದೆ ನೋಡಿ, ನೋಡ್ತಾ ಇದ್ದೀರಾ? ಏನು ರೇಟ್ ಬೈ ಸರ್ ಈ ಗಾಡಿದು ಪ್ರೈಸ್ ನಮ್ದು 10,50,000. 10,50,000 2013 ಮಾಡೆಲ್ಗೆ. 10,50,000 ಫೈನಲ್ ರೇಟ್. ಫೈನಲ್ ಪ್ರೈಸ್ 9,75,000ಗೆ ಮಾಡಿಸ್ಕೊಡ್ತೀನಿ ಸರ್. 9 ಲಕ್ಷ ಇಲ್ಲ 975 ಫೈನಲ್. 9.5 ಮಾಡೋಣ ಸರ್. 9,50,000 ಫೈನಲ್ ಮಾಡೋಣ. 9.25 9,50,000 ಸರ್ ಲಾಸ್ಟ್ ಪ್ರೈಸ್. ಅದಕ್ಕಿಂತ ಕಡಿಮೆ ಆಗಲ್ಲ ಸರ್. 13 ಮಾಡೆಲ್ ಇದೆ ಅದಕ್ಕೆ. ಸರ್ BMW 520D ಇದೆ, 2011 ಮಾಡೆಲ್, ಸೆಕೆಂಡ್ ಓನರ್ ಗಾಡಿ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಎಕ್ಸ್ಟ್ರಾ ಅಲಾಯ್ ವೀಲ್ಸ್ ಫಿಟ್ಟಿಂಗ್ ಇದೆ. ಒಳಗಡೆ ಇಂಟೀರಿಯರ್ಸ್ ಎಲ್ಲ ನೋಡಬಹುದು. ಸೆಕೆಂಡ್ ಓನರ್. ಎಷ್ಟು ಓಡಿದೆ ಗಾಡಿ? ಗಾಡಿ ಓಡಿದೆ ಸರ್ 90,000 ಓಡಿದೆ ಗಾಡಿ. 2011 ಮಾಡೆಲ್, ಡೀಸೆಲ್ ಆಟೋಮೆಟಿಕ್ 520D ಆಟೋಮ್ಯಾಟಿಕ್. ಓಕೆ, ವಿತ್ ಸನ್ರೂಫ್ ಕೂಡ ಇದೆ. ಸನ್ರೂಫ್ ಇದೆ ನೋಡಿ. ಇಂಟೀರಿಯರ್ ತೋರಿಸಿ. ಎಲ್ಲಾ ಗಾಡಿಗಳು ಆಟೋಮೆಟಿಕ್ ನೋಡ್ತಾ ಇರಬಹುದು. ಗಾಡಿ ನೋಡಿ, ಇಂಟೀರಿಯರ್ ತೋರಿಸಿ. ಎಲ್ಲಾ ಗಾಡಿ ಆಟೋಮ್ಯಾಟಿಕ್, ಎಲ್ಲಾ ಗಾಡಿ ಡೀಸೆಲ್. ಆಲ್ಮೋಸ್ಟ್ ಕಸ್ಟಮರ್ಸ್ ಕ್ಲಬ್ಗೆ ಏನಕ್ಕೆ ಬರ್ಬೇಕಂದ್ರೆ ಆಟೋಮೆಟಿಕ್ ಬೇಕು ಅಂದ್ರೆ ಯೂಶಲ್ ಪ್ರೀಮಿಯಂ ಅಲ್ಲಿ ಸಿಗುತ್ತೆ. ಅದರಲ್ಲೂ ಡೀಸೆಲ್ಲೇ ಬೇಕು ಅಂದ್ರೆ ಕಸ್ಟಮರ್ಸ್ಗೆ ಬರಬೇಕು. ಕರೆಕ್ಟ್ ಸರ್. ಓಕೆ ನೋಡಿ, ಎಲ್ಲ ಇಂಟೀರಿಯರ್ ನೋಡ್ಕೊಂಡ್ರಾ ಬೈ? ಏನ್ ರೇಟ್ ಹೇಳಿ ಬರಿ ಸರ್. ಈ ಗಾಡಿದು ಪ್ರೈಸ್ ನಮ್ದು 9 lakhs ಕೋಟಿಂಗ್ ಇದೆ ಸರ್. ಫೈನಲ್ ಪ್ರೈಸ್ 8,50,000ಗೆ ಮಾಡಿಸ್ಕೊಡ್ತೀನಿ. 8.5 ಲಕ್ಷ. ಒಂದು 7.5 ಇಲ್ಲ ಅಷ್ಟೇ ಸರ್. ಫೈನಲ್ 8,50,000 ಲಾಸ್ಟ್ ಪ್ರೈಸ್. ಯಾವ ಮಾಡಲು? 2011 ಮಾಡೆಲ್ 520D. ಎಷ್ಟು ಓನರು? ಸೆಕೆಂಡ್ ಓನರ್. ಎಷ್ಟು ಓಡಿದೆ? 90,000 ಓಡಿದೆ ಸರ್. ಫೈನಲ್ ರೇಟು 8,50,000ಗೆ ಮಾಡಿಸ್ಕೊಡ್ತೀನಿ. 8 lakh 825ಗೆ ಮಾಡಿಸ್ಕೊಡ್ತೀನಿ. 8,25,000 ರೂಪಾಯಿ ಇಲ್ಲ 8,25,000 ಫೈನಲ್. ಆಲ್ರೆಡಿ ಕಡಿಮೆ ಮಾಡ್ತಿದ್ದೀರಾ ನೀವು. 825 ಫೈನಲ್ ಆಗಲ್ಲ. 825 ಫೈನಲ್. 825 ಇನ್ನೊಂದು ಗಾಡಿ ಯಾವುದು ಇದು? ಇದು 3 ಲೀಟರ್ ಇಂಜಿನ್ ಆಡಿ Q5. ಓಕೆ, 2010 ಮಾಡೆಲ್. OR ರಿಜಿಸ್ಟ್ರೇಷನ್, ಕೇರ್ ಆಫ್ ಅಡ್ರೆಸ್ ನಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಒರಿಸ್ಸಾ ರಿಜಿಸ್ಟ್ರೇಷನ್. 95,000 ಕಿಲೋಮೀಟರ್ ಓಡಿದೆ ಗಾಡಿ. ಈ ಗಾಡಿದು ಪ್ರೈಸ್ ನಮ್ದು 9 lakhs ಕೋಟಿಂಗ್. ಎಷ್ಟು ಓನರ್? ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಯಾವ ಮಾಡಲ್ ಅಂದ್ರಿ? 2010 ಮಾಡೆಲ್ ಆಡಿ Q5 3 ಲೀಟರ್ ಇಂಜಿನ್ ಮಾಡಲು. ಸೆಕೆಂಡ್ ಓನರ್. ಎಷ್ಟು ಕಿಲೋಮೀಟರ್ ಓಡಿದೆ? 95,000 ಕಿಲೋಮೀಟರ್ ಓಡಿದೆ. ಆಡಿ Q5 ಏನ್ ರೇಟ್ ಫೈನಲ್? ಫೈನಲ್ ಪ್ರೈಸ್ 8 lakhsಗೆ ಮಾಡಿಸ್ಕೊಡ್ತೀನಿ ಸರ್. ಒಂದೇ ಪ್ರೈಸ್ 9 lakhs ನಮ್ದು ಕೋಟಿಂಗ್, 8 lakhs ಫೈನಲ್. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು. 3 ಲೀಟರ್ ಇಂಜಿನ್ ಸರ್, V6. ನೋಡ್ಕೊಳ್ಳಿ, ಇಂಟೀರಿಯರ್ ಕೂಡ ನೋಡಿ. ಪ್ಯಾರಾನಮಿಕ್ ಸನ್ರೂಫ್ ಬರುತ್ತೆ. ಒಳ್ಳೆ ಪವರ್ಫುಲ್ ಗಾಡಿ, V6 ಇಂಜಿನ್. ನೋಡ್ತಾ ಇದ್ರಲ್ವಾ ಬೈ? ಫೈನಲ್ ರೇಟ್ ಹೇಳಿ. ಫೈನಲ್ 8 lakhsಗೆ ಮಾಡಿಸ್ಕೊಡ್ತೀನಿ ಸರ್. 8 lakhs ಫೈನಲ್. 8 ಲಕ್ಷ. 8 ಲಕ್ಷ ಅದೇ ಫೈನಲ್? ಅದೇ ಫೈನಲ್ ಸರ್. ಗಾಡಿ ಕಂಡೀಷನ್ ಚೆನ್ನಾಗಿದೆ ಸರ್. ಗಾಡಿ ಚೆನ್ನಾಗಿದೆ. ಚೆಕ್ ಮಾಡ್ಕೋಬಹುದು ಬಂದು. ಚೆಕ್ ಮಾಡ್ಕೊಬಹುದು. ಚೆನ್ನಾಗಿದೆ ಅಂದ್ರೂ ಕೂಡ ಒಬ್ಬ ಮೆಕ್ಯಾನಿಕ್ ಗೊತ್ತಿರ್ತಕ್ಕಂಥ ವ್ಯಕ್ತಿನ ಕರ್ಕೊಂಬಂದು ಚೆಕ್ ಮಾಡಿದಾಗಲೇ ಅದು ಸ್ಯಾಟಿಸ್ಫ್ಯಾಕ್ಷನ್. ಸುಮ್ಮನೆ ಸೆಲ್ಲರ್ ಹೇಳ್ತಾರೆ ನಾವು ಹೇಳ್ತೀವಿ ಅಂತ ಯಾವ ಕಾರು ತಗೋಬಿಡಿ. ಆಲ್ಟ್ರೋ 800 ಇರಲಿ, ರೇಂಜ್ ರೋವರ್ ಇರಲಿ, ಯಾವ ಕಾರನ್ನ ಆಯ್ತು ಗೊತ್ತಿರ್ತಕ್ಕಂಥ ವ್ಯಕ್ತಿನ ಕರ್ಕೊಂಬಂದ್ರೆ ಚೆಕ್ ಮಾಡಿಸ್ಕೊಂಡು ತಗೋ. 100%. ಅವಾಗ ಮಾತ್ರ ಅವ್ರ ದುಡ್ಡಿಗೆ ಅವ್ರ ಜವಾಬ್ದಾರಿ ಆಗಿರ್ತಾರೆ. 100%. ನೆಕ್ಸ್ಟ್ ಯಾವ್ದು? ಸರ್ ಇವಾಗ ಇದು ಗಾಡಿ ನೋಡಬಹುದು. ಒಳ್ಳೆ ಡಿಮ್ಯಾಂಡೆಡ್ ಗಾಡಿ ಆಡಿ A7 2011 ಮಾಡೆಲ್ ಸಿಂಗಲ್ ಓನರ್ ಗಾಡಿ. 80,000 ಕಿಲೋಮೀಟರ್ ಓಡಿದೆ. ಫ್ರೇಮ್ಲೆಸ್ ಡೋರ್ ಬರುತ್ತೆ ನೋಡಬಹುದು. ಅಲ್ಲಿ ಫಸ್ಟ್ ಓನರ್ ಗಾಡಿನ ಇದು? ಫಸ್ಟ್ ಓನರ್ ಗಾಡಿ ಸರ್. A7 ಆಡಿ A7. ಓಕೆ ಓಕೆ, ಫಸ್ಟ್ ಓನರ್ ಗಾಡಿ. ಜಸ್ಟ್ 87,000 ಕಿಲೋಮೀಟರ್ ಓಡಿದೆ. ರಿಜಿಸ್ಟ್ರೇಷನ್ ಗಾಡಿ, ಹರಿಯಾಣ ರಿಜಿಸ್ಟ್ರೇಷನ್ ಗಾಡಿ. ಕೇರ್ ಆಫ್ ಅಡ್ರೆಸ್ ನಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಸಿಂಗಲ್ ಓನರ್, ಫ್ರೇಮ್ಲೆಸ್ ಡೋರ್ ನೋಡಬಹುದು. ಇದು ಫ್ರೇಮ್ಲೆಸ್ ಡೋರ್ ನೋಡಿ, ಕ್ಲೋಸ್ ಆಗುತ್ತೆ. ಫ್ರೇಮ್ಲೆಸ್ ಡೋರ್. ಹೊರಗಡೆ ಇಂಟೀರಿಯರ್ಸ್ ಎಲ್ಲ ನೋಡಬಹುದು. ಎಲೆಕ್ಟ್ರಿಕಲ್ ಅಡ್ಜಸ್ಟ್ ಸೀಟ್ ಬರುತ್ತೆ. ಮತ್ತೆ ಆಟೋಮೆಟಿಕ್. ಇದು ಕೂಡ ಡೀಸೆಲ್ ಅಲ್ವಾ? ಲಕ್ಸುರಿ ವೆಹಿಕಲ್ ಸರ್. ಬ್ಯಾಕ್ ಸೈಡ್ ಸ್ಪೇಸ್ ಎಲ್ಲ ನೋಡಬಹುದು. ಕಂಫರ್ಟಬಲ್ ಇದೆ. ಒಂದು ಸೋಫಾ ಸೆಟ್ ತರ. ಸೋಫಾ ಸೆಟ್. ಕಾರ್ನ ಸೋಫಾ ಸೆಟ್ಟಿಗೆ ಹೋಲ್ಸ್ಬಿಟ್ರಲ್ರಿ. ಅಲ್ಲ, ಪ್ರೀಮಿಯಂ ಕಾರ್ನ ತಗೊಂಡು ಹೋಗ್ಬಿಟ್ಟು ಸೋಫಾ ಸೆಟ್ಟಿಗೆ ಹೋಲ್ಸ್ಬಿಟ್ರು.
ಇಲ್ಲ ಕುತ್ಕೊಳ್ಳಕ್ಕೆ ಸೋಫಾ ಏನ್ ರೇಟ್ ಹೇಳಿ? ಸೋಫಾ ತರ ಇರುತ್ತೆ ನೋಡಿ. ಏನ್ ರೇಟ್ ಆಗುತ್ತೆ? ಈ ಗಾಡಿದು ಪ್ರೈಸ್ 14,50,000 14,50,000 2011 ಮಾಡಲ್ A7 RD ಸಿಂಗಲ್ ಓನರ್ ಗಾಡಿ ವಿತ್ ಫ್ಯಾನ್ಸಿ ನಂಬರ್ ನೋಡಬಹುದು 999 HR ನಂಬರ್ ಕೇರ್ ಆಫ್ ಅಡ್ರೆಸ್ ಗೆ ಟ್ರಾನ್ಸ್ಫರ್ ಆಗುತ್ತೆ, NOC ಸಿಗುತ್ತೆ. ಫೈನಲ್ ರೇಟ್ ಹೇಳಿ ಸರ್. ಫೈನಲ್ ಪ್ರೈಸ್ 12,50,000 ಗೆ ಮಾಡಿಸ್ಕೊಡ್ತೀನಿ. ಅದೇ ಪ್ರೈಸ್ 50,000 ಅದೇ ಫೈನಲ್. ಅದೇ ಫೈನಲ್ ಕಡಿಮೆ ಆಗಲ್ವಾ? 12 lakhs ಗೆ ಮಾಡೋಣ ಬನ್ನಿ ಸರ್. 12 lakhs ಫೈನಲ್ ಪ್ರೈಸ್ 12 lakhs. ಯಾವ್ದು ಬೆಂಜು? ಸಬ್ ಮರ್ಸಿಡಿಸ್ ಬೆನ್ಸ್ S350 2010 ಮಾಡಲ್ 90,000 ಕಿಲೋಮೀಟರ್ ಓಡಿದೆ ಗಾಡಿ. ಸೆಕೆಂಡ್ ಓನರ್ ಗಾಡಿ ಚೆನ್ನಾಗಿದೆ. ಈ ಗಾಡಿದು ಫೈನಲ್ ಪ್ರೈಸ್ 9,50,000 ಆಗುತ್ತೆ ಸರ್. ನಮ್ದು ಕೋಟಿಂಗ್ 10,50,000 9,50,000 ಗೆ ಮಾಡಿಸ್ಕೊಡ್ತೀನಿ. 10 ಮಾಡಲು ಸೆಕೆಂಡ್ ಓನರ್ ಡೆಲ್ಲಿ ರಿಜಿಸ್ಟ್ರೇಷನ್ ಗಾಡಿ 89,000 ಕಿಲೋಮೀಟರ್ ರನ್ ಆಗಿದೆ. ಎಸ್ ಕ್ಲಾಸ್ ಫೈನಲ್ ರೇಟ್ ಹೇಳ್ಬಿಡಿ, ಒಂದ್ ರೇಟ್ ಹೇಳಿ ಹೋಗ್ಬಿಡ್ಲಿ ಕಾರು. ಸರ್ ಈ ಗಾಡಿದು 9,50,000 ಗೆ ಮಾಡ್ಬಿಡ್ತೀನಿ ಸರ್ ಫೈನಲ್. ಇವಾಗ 10 ಹೇಳ್ತಾರಲ್ಲ 950 ಗೆ ಫೈನಲ್ ಮಾಡಿಸ್ಬಿಡ್ತೀನಿ. 9,50,000 ಲಾಸ್ಟ್ ಪ್ರೈಸ್. 9 lakh ಆಗುತ್ತೆ ಸರ್. 9,50,000 ಇನ್ನೂ ಈ ಗಾಡಿ ನೋಡಬಹುದು ಸರ್. ಕ್ಲಿಯರ್ ಮಾಡಿ ಬೈ, ಅದನ್ನ ಕ್ಲಿಯರ್ ಮಾಡದಲ್ಲ ಹೆಂಗ್ ಹೋಗ್ತೀರಾ ಬೇರೆ ಕಾರ್ಗೆ? ಸರ್ 9,50,000 ಫೈನಲ್. 10,50,000 ಪ್ರೈಸ್ ನಮ್ದು. 9,50,000 ಗೆ ಫೈನಲ್ ಆಗುತ್ತೆ. ಒಂದ್ ಸ್ವಲ್ಪ ತಾಳ್ಮೆಯಿಂದ ಇರಿ. 9 ಲಕ್ಷಕ್ಕೆ ಆಗುತ್ತಾ ಇಲ್ಲ ಕ್ಲಿಯರ್ ಕಟ್ ಆಗಿ ಹೇಳಿ. 9,50,000 ಗೆ ಆಗುತ್ತೆ ಸರ್ ಫೈನಲ್. 9 ಅದನ್ನೇ ಹೇಳ್ತಾ ಇದ್ರಿ, ಆಗುತ್ತಾ ಆಗಲ್ವಾ? 9 ಲಕ್ಷಕ್ಕೆ ಆಗಲ್ಲ ಅಂದ್ರೆ ಬರಬೇಡಿ ಅಂತ ಹೇಳಿ. ಹಂಗೆಲ್ಲ ಬರ್ಬೇಕು. 9 lakhs ಗೆ ಆಗುತ್ತೆ ಬನ್ನಿ ಸರ್. ಅದನ್ನ ಹೇಳಿ ಮತ್ತೆ ಕ್ಲಿಯರ್ ಮಾಡಿದ್ರೆ ನೆಕ್ಸ್ಟ್ ಕಾರ್ಗೆ ಹೋಗ್ಬೇಕು. ಕಸ್ಟಮರ್ ಬರ್ಬೇಕು. ಮತ್ತೆ ಅದ್ ಹೆಂಗ್ ಹೋಗ್ತೀರಾ ಅದನ್ನ ಕ್ಲಿಯರ್ ಮಾಡದಲ್ಲ? ಸರ್ ಇವಾಗ ಜಾಗ್ವಾರ್ XF 3 ಲೀಟರ್ ಇಂಜಿನ್ 2011 ಮಾಡಲ್ ಸಿಂಗಲ್ ಓನರ್ ಗಾಡಿ V6 ಇಂಜಿನ್ 80,000 ಕಿಲೋಮೀಟರ್ ಓಡಿದೆ ಗಾಡಿ. ಬ್ಲಾಕ್ ಕಲರ್. ಈ ಗಾಡಿದು ನಮ್ದು ಕೋಟಿಂಗ್ ಇರೋದು 10 lakhs. ಇದು ಒಂದು ಒಳ್ಳೆ ಪ್ರೈಸ್ ನಲ್ಲಿ ಮಾಡಿಸ್ಕೊಡ್ತೀನಿ ಸರ್. ಗಾಡಿ ಅಂದ್ರೆ ಎಷ್ಟು ನೀವ್ ಹೇಳಿ, ಎಷ್ಟಕ್ಕೆ ಕೊಡ್ಬೇಕು? 10 lakhs ಕೋಟಿಂಗ್ ಇರೋದು ನಮ್ದು. ನೀವೇ ಹೇಳಿ. ಇಲ್ಲ ನೀವು ಬಾರ್ಗನಿಂಗ್ ಜಾಸ್ತಿ ಮಾಡ್ತಿರಲ್ಲ, ಇವಾಗ ನೀವು ಮಾಡಿ ಬಾರ್ಗನಿಂಗ್. ಜಾಗ್ವಾರ್ XF ಫಸ್ಟ್ ಓನರ್ 2011 ಮಾಡಲ್ ಡೆಲ್ಲಿ V6 ಇಂಜಿನ್ 3 ಲೀಟರ್ ಇಂಜಿನ್. V6 ಅನ್ನ ಆಗಿರ್ಲಿ, IV ಟೆಕ್ ಆಗಿರ್ಲಿ, ಸ್ವಿಫ್ಟ್ ಆಗಿರ್ಲಿ, i20 ಆಗಿರ್ಲಿ, ಕಾರೇ ಟ್ರಾಫಿಕ್ ಬಂದ್ರೆ ಲಕ್ಸುರಿ ಕಾರ್ ಅದಾಗಿರ್ಲಿ. ಓಕೆನಾ? ಜಾಗ್ವಾರ್ ಇದು ನೋಡಿದ್ರಾ? ಜಾಗ್ವಾರ್ ತಾನೆ ಎಲ್ಲದಕ್ಕೂ. ಅದೇ ಕೈಯಲ್ಲೇ ತಿನ್ಬೇಕು ನಾವು ಅಂತ ಹೇಳಿ. ಒಂದ್ ರೇಟ್ ಹೇಳಿ. ನೀವ್ ಹೇಳಿ ರೇಟ್. ಏನ್ ಹೇಳೋಣ? 10 ಲಕ್ಷ ಕಸ್ಟಮರ್ ಪರವಾಗಿ 5 ಲಕ್ಷ ಹೇಳ್ತೀನಿ, ಕೊಡಕ್ಕಾಗುತ್ತಾ? ಇಲ್ಲ ಅಷ್ಟ್ ಹೇಳಕ್ ಆಗಲ್ಲ. 5 ಲಕ್ಷ ಮಾಡಕ್ ಆಗತ್ತ ಒಂದ್ ಗಾಡಿನಲ್ಲಿ? ಹೇಳಿ ಮತ್ತೆ ಏನ್ ರೇಟ್ ಹೇಳಿ. ಒಳ್ಳೆ ಪ್ರೈಸ್ ನೀವ್ ಹೇಳಿ. ಬೈ 10 ಲಕ್ಷ ಕೋಟಿಂಗ್, ಒಂದ್ 7 ಲಕ್ಷ ನನ್ನ ಕಡೆಯಿಂದ ನನ್ನ ಪ್ರೀತಿ. 8 ಲಕ್ಷಗೆ ಮಾಡೋಣ. 1 ಲಕ್ಷ ಜಾಸ್ತಿ ಮಾಡಿದ್ರಿ ಮತ್ತೆ 8 lakhs. 8 lakhs ಅದೇ ಫೈನಲ್. ಅದೇ ಫೈನಲ್ ಅಷ್ಟೇ. ಇನ್ನು ಆ ಕಡೆ ಇದಾವ? ಇದಾವ ಇಲ್ಲ? ಆಚೆ ಇದೆ ಗಾಡಿ ನೋಡ್ಬೋದು. ಇಲ್ಲೊಂದು ಆಚೆ ಸ್ವಲ್ಪ ಪಾರ್ಕಿಂಗ್ ಇದೆ. ಇದೊಂದು ಹೇಳ್ಬಿಡಿ. ಇದು ಒಂದಿದೆ ಸರ್. SLK 350 2013 ಮಾಡಲ್ 40,000 ಕಿಲೋಮೀಟರ್ ಓಡಿದೆ. ಸ್ಪೋರ್ಟ್ ಗಾಡಿ, ಹಾರ್ಟ್ ಕನ್ವರ್ಟಬಲ್ ಬರುತ್ತೆ ಇದು. ಈ ಗಾಡಿದು ನಮ್ದು ಪ್ರೈಸ್ ಕೋಟಿಂಗ್ ಇರೋದು 28 lakhs. ಆಕ್ಚುಲಿ 30 lakhs ಇತ್ತು ಸರ್ ಈ ಗಾಡಿ. ಇವಾಗ ಸ್ವಲ್ಪ ಕಡಿಮೆ ಮಾಡಿದೀನಿ ಪ್ರೈಸ್. ಒಂದ್ ಒಳ್ಳೆ ಪ್ರೈಸ್ ಗೆ ಮಾಡಿಸ್ಕೊಡ್ತೀನಿ ಸರ್ ಈ ಗಾಡಿದು. ಮುಂಚೆ 30 ಇತ್ತು, ಇವಾಗ 28 ಮಾಡಿದೀನಿ. ಇನ್ನೂ ನೆಗೋಷಿಯಬಲ್ ಇದೆ. ಬನ್ನಿ, ಇಬ್ರು ಕುತ್ಕೋಬಹುದು ಅಷ್ಟೇ, ಯಾರು ಕುತ್ಕೊಳಕ್ ಆಗಲ್ಲ. ಶೋಕಿ ಸ್ಪೋರ್ಟ್ಸ್ ತರ ನನಗೆ ಇದೇ ಕಾರ್ ಬೇಕಂದ್ರೆ ತಗೊಳ್ಳಿ. 28 ಲಕ್ಷ ಫೈನಲ್. SLK 3 ಫೈನಲ್ ಅಲ್ಲ, ನೆಗೋಷಿಯಬಲ್ ಮಾಡೋಣ. 28 ಗೆ 25 ಆಗುತ್ತಾ? 2650 ಗೆ ಮಾಡಿಸ್ಕೊಡ್ತೀನಿ ಸರ್. 26,50,000 30 lakhs ಫಸ್ಟ್ ಕೋಟಿಂಗ್ ಇತ್ತು ನಮ್ದು. ವಿಡಿಯೋದಲ್ಲೇ 1.5 ಲಕ್ಷ ಡೌನ್ ಮಾಡಿದ್ರೆ ಡೈರೆಕ್ಟ್ ಬಂದ್ರೆ ಇನ್ನೂ 1.5 ಲಕ್ಷ ಇಳಿಯುತ್ತೆ. 26,50,000 ಗೆ ಫೈನಲ್ ಮಾಡ್ಕೊಡ್ತೀನಿ ಗಾಡಿ. ಬನ್ನಿ ಫೈನಲ್ ಆಗುತ್ತೆ. 26,50,000 ಗೆ ಫೈನಲ್ ಆಗುತ್ತೆ. SLK 350 ಯಾರಿಗಾದ್ರೂ ಬೇಕಾದ್ರೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಕೋಬಹುದು. ಯಾವ ಮಾಡಲ್ ಇನ್ನೊಂದ್ಸರಿ ಹೇಳ್ಬಿಡಿ. 2013 ಮಾಡಲ್ 40,000 ಕಿಲೋಮೀಟರ್ ಓಡಿದೆ. ಪೆಟ್ರೋಲ್ SLK 350 ಹಾರ್ಟ್ ಕನ್ವರ್ಟಬಲ್ ಸ್ಪೋರ್ಟ್ ಕಾರ್. ಅಷ್ಟೇ. ರೇಂಜ್ ರೋವರ್ ಸರ್. ರೇಂಜ್ ರೋವರ್ ಇವಾಗ ನೋಡಬಹುದು 2015 ಮಾಡಲ್ ಸೆಕೆಂಡ್ ಓನರ್ ವಿತ್ ಫ್ಯಾನ್ಸಿ ನಂಬರ್ MH ರಿಜಿಸ್ಟ್ರೇಷನ್. ಈ ಗಾಡಿದು 86,000 ಕಿಲೋಮೀಟರ್ ಓಡಿದೆ. ಫೈನಲ್ ಪ್ರೈಸ್ ನಿಮ್ಗೆ ಒಂದು 19,50,000 ಆಗುತ್ತೆ ಸರ್. ನಮ್ದು ಕೋಟಿಂಗ್ ಇರೋದು 22 lakhs. ರೇಂಜ್ ರೋವರ್ ಇವಾಗ ನಮ್ದಕ್ಕೂ ಬೇಡ ನಿಮ್ದಕ್ಕೂ ಬೇಡ, ನಾನು ಜಾಸ್ತಿ ಕೇಳಕ್ ಹೋಗಲ್ಲ, ನೀವೇ ಹೇಳ್ಬಿಡಿ ಒಂದು ಪ್ರೈಸ್. 19 lakhs ಗೆ ಮಾಡಿಸ್ಕೊಡ್ತೀನಿ ಸರ್. ಲಾಸ್ಟ್ ಪ್ರೈಸ್ ಮಾಡಲ್ ಇದೆ ಸರ್. 15 ಮಾಡಲ್ ರೇಂಜ್ ರೋವರ್ ಇವಾಗ ಫೈನಲ್ 19 lakhs ಗೆ ಮಾಡಿಸ್ಕೊಡ್ತೀನಿ. 18.5 ಅದರಲ್ಲೂ ನೆಗೋಷಿಯಬಲ್. ಇಲ್ಲ 19 lakhs ಅದು ಫೈನಲ್. ಆಗಲ್ವಾ? ಆಗಲ್ಲ. ಬನ್ನಿ ನೆಕ್ಸ್ಟ್ BMW ಸರ್. ಇವಾಗ ಈ ಗಾಡಿ ನೋಡಬಹುದು. BMW ಕರ್ನಾಟಕ ರಿಜಿಸ್ಟ್ರೇಷನ್ 2008 ಮಾಡಲ್ ವಿತ್ ಫ್ಯಾನ್ಸಿ ನಂಬರ್ 2044. ಈ ಗಾಡಿ 80,000 ಕಿಲೋಮೀಟರ್ ಓಡಿದೆ ಸರ್ ಗಾಡಿ. BMW 520D ವಿತ್ ಸನ್ರೂಫ್ 2008 ಮಾಡಲ್. ಹಳೆ ಮಾಡಲ್ ಇದೆ ಬಟ್ FC ಆಗಿದೆ ಗಾಡಿದು. ಈ ಗಾಡಿ ಫೈನಲ್ ಪ್ರೈಸ್ 7,50,000 ಗೆ ಮಾಡಿಸ್ಕೊಡ್ತೀನಿ. 7 lakhs ಗೆ ಮಾಡೋಣ ಬನ್ನಿ. ನೆಗೋಷಿಯಬಲ್ ಕೇಳ್ತೀನಿ ಅಂತ ನೀವು ಐ ರೇಟ್ ಹೇಳಕ್ ಹೋಗ್ಬಿಡಿ.
ಇಲ್ಲ ನಮ್ದು ಏನಿದೆ ನಮ್ದು ಇಲ್ಲಿ ಕೋಟಿಂಗ್ ಅದ್ನಲ್ಲಿನೂ ನೆಗೋಷಿಯಬಲ್ ಮಾಡ್ತಾರೆ 7 lakhs ಗೆ ಮಾಡಿಸ್ಕೊಡ್ತೀನಿ ಫೈನಲ್ ಪ್ರೈಸ್ 7 ಲಕ್ಷಕ್ಕೆ ಫೈನಲ್ ಮಾಡಿಸ್ಕೊಡ್ತೀನಿ ಗಾಡಿ ಇನ್ನೂ ಇದೆ ಇಲ್ಲಿ ನೋಡ್ಬೋದು ರೇಂಜ್ ರೋವರ್ ಹೋಗಿದೆ Q3 ಇದೆ ಅಲ್ಲಿ ಒಂದು ಪ್ರಾಡೋನೋ ಇದೆ ಹೇಳಿ ಬೈ ಇದ್ರದ್ದು ಹೇಳಿ ಸರ್ ರೇಂಜ್ ರೋವರ್ ಹೋಗಿದೆ V8 ಇಂಜಿನ್ 4.4 ಲೀಟರ್ ಸೆಕೆಂಡ್ ಓನರ್ ಗಾಡಿ 2011 ಈ ಗಾಡಿ ನಿಮ್ಗೆ ಫೈನಲ್ ಪ್ರೈಸ್ ನಿಮ್ಗೆ ಒಂದು 19,50,000 ಗೆ ಮಾಡಿಸ್ಕೊಡ್ತೀನಿ ಸರ್ ಲಾಸ್ಟ್ ಪ್ರೈಸ್ ಫೈನಲ್ ಪ್ರೈಸ್ ಇದು ನಮ್ದು ಕೋಟಿಂಗ್ ಇರೋದು 22 lakhs 19,50,000 ಗೆ ಮಾಡಿಸ್ಕೊಡ್ತೀನಿ ವಿತ್ NOC ಚಾರ್ಜಸ್ ಸಪರೇಟ್ 15,000 ಫ್ಯಾನ್ಸಿ ನಂಬರ್ 1200 ಈಗ ಫೈನಲ್ ರೇಟ್ ಹೇಳಿ ಬೈ 19,50,000 ಸರ್ 19,50,000 19 ಲಕ್ಷ ಅದಾದ್ಮೇಲೆ ನೆಗೋಷಿಯಬಲ್ 19 lakhs ಅದು ಫೈನಲ್ ಅದಕ್ಕಿಂತ ಕಡಿಮೆ ಆಗಲ್ಲ ಅದರಿಂದ ಕಡಿಮೆ ಆಗಲ್ಲ ಇದು ಆಡಿ ಬನ್ನಿ ಆಡಿ Q3 ಸರ್ 2012 ಮಾಡೆಲ್ ಸೆಕೆಂಡ್ ಓನರ್ ಗಾಡಿ ಚೆನ್ನಾಗಿದೆ ಈ ಗಾಡಿ ಒಂದು 95,000 ಕಿಲೋಮೀಟರ್ ಓಡಿದೆ ಸರ್ ಗಾಡಿ 95,000 ಏನ್ ರೇಟ್ ಈ ಗಾಡಿದು ಪ್ರೈಸ್ ನಮ್ದು 9,50,000 ಕೋಟಿಂಗ್ ಇರೋದು ಫೈನಲ್ ಪ್ರೈಸ್ 8,50,000 ಗೆ ಮಾಡಿಸ್ಕೊಡ್ತೀನಿ 8,50,000 2012 ಆಗುತ್ತೆ ಇಲ್ಲ 8,50,000 ಫೈನಲ್ 8 ಲಕ್ಷ ಆಗುತ್ತಾ ಇಲ್ಲ ಮಾಡೋಣ ಸರ್ 8 lakhs ಗೆ ಫೈನಲ್ ಮಾಡೋಣ ಆಡಿ Q3 2012 ಮಾಡೆಲ್ ಎಲ್ಲ ಆಗುತ್ತಣ ಬಂದು ಕುತ್ಕೊಂಡು ಮಾತಾಡಬೇಕಷ್ಟೇ ವಿಡಿಯೋದಲ್ಲಿ ಹೇಳಿರೋದೇ ಫೈನಲ್ ಅಲ್ಲ ಕರೆಕ್ಟಾ ಇಲ್ಲ ವಿಡಿಯೋನಲ್ಲಿ ಹೇಳಿರೋದು ಆಲ್ಮೋಸ್ಟ್ ಫೈನಲ್ ಇಲ್ಲ ನೆಗೋಷಿಯಬಲ್ ಆಗುತ್ತೆ ಎಲ್ಲ ತರ ಹಂಗೆ ನೀವೇ ಮಾಡ್ಬಿಟ್ಟಿದ್ದಾರೆ ಹಿಂಗೆ ಡೈರೆಕ್ಟ್ ಮಾತಾಡ್ತೀರಿ ಹೇಳಿ BMW ಹೇಳಿ ಸರ್ BMW 525D 2011 ಮಾಡೆಲ್ ಸಿಂಗಲ್ ಓನರ್ ಗಾಡಿ ಇದು ಟ್ಯಾಕ್ಸ್ ಪಾಂಡಿಚೇರಿ ರಿಜಿಸ್ಟ್ರೇಷನ್ ಬಟ್ ಟ್ಯಾಕ್ಸ್ ಪೇಡ್ ಆಗಿದೆ PY ನಂಬರ್ ಸರ್ ಇವಾಗ ಟ್ಯಾಕ್ಸ್ ಪೇ ಮಾಡಿದ್ದಾರೆ ಇದು B ನಂಬರ್ಗೆ ಮಾತ್ರ ಅಪ್ಲೈ ಮಾಡಬೇಕು ನಂಬರ್ ತೋರಿಸಿ ಬ್ಯಾಕ್ ಇಂದ ಬನ್ನಿ ರಿಜಿಸ್ಟ್ರೇಷನ್ ಗಾಡಿ ನೋಡಿ BMW ಯಾವ್ದಂದ್ರಿ ಇದು 525D ಸರ್ 3 ಲೀಟರ್ ಇಂಜಿನ್ ಬರುತ್ತೆ ಇದು 3 ಲೀಟರ್ ಇಂಜಿನ್ 3 ಲೀಟರ್ ಇಂಜಿನ್ 3 ಲೀಟರ್ ಇಂಜಿನ್ ಫೈನಲ್ ಪ್ರೈಸ್ ಈ ಗಾಡಿ ಇದು 11,50,000 ಗೆ ಮಾಡಿಸ್ಕೊಡ್ತೀನಿ 11,50,000 1250 ನಮ್ದು ಕೋಟಿಂಗ್ ಇರೋದು 11,50,000 ಫೈನಲ್ ಮಾಡ್ಕೊಡ್ತೀನಿ ಕರ್ನಾಟಕ ಟ್ಯಾಕ್ಸ್ ಪೇಡ್ ಇದೆ ಅಷ್ಟೇ ಕರ್ನಾಟಕ ನಂಬರ್ ಬರುತ್ತೆ ಅದಕ್ಕೇನು ಎಕ್ಸ್ಟ್ರಾ ಕಟ್ಟಂಗಿಲ್ಲ ಏನ್ ಕಷ್ಟ ಕಟ್ಟೋದು ಇಲ್ಲ ಸರ್ 11,50,000 ಗೆ ಇನ್ಕ್ಲೂಡಿಂಗ್ ಎಲ್ಲ ಮಾಡಿಸ್ಕೊಡ್ತೀನಿ BMW X1 ಅದು ಕೂಡ BMW X1 ಇದು ಪಾಂಡಿಚೇರಿ ರಿಜಿಸ್ಟ್ರೇಷನ್ 2012 ಮಾಡೆಲ್ ಸಿಂಗಲ್ ಓನರ್ ಫ್ಯಾನ್ಸಿ ನಂಬರ್ 8,000 ಬಟ್ ಇದು ಕರ್ನಾಟಕ ಟ್ಯಾಕ್ಸ್ ಪೇಡ್ ಆಗಿದೆ ಸಿಂಗಲ್ ಓನರ್ ಗಾಡಿ ಈ ಗಾಡಿ ಫೈನಲ್ ಪ್ರೈಸ್ 7,50,000 ಗೆ ಮಾಡಿಸ್ಕೊಡ್ತೀನಿ 7,50,000 ಗೆ 7 ಲಕ್ಷಕ್ಕೆ ಮಾಡೋಣ ಸರ್ 7 lakhs ಗೆ ಮಾಡೋಣ ಇದಕ್ಕೆ ಇಲ್ಲ ಮಾಡಿಸ್ಕೊಟ್ಬಿಡೋಣ ಸರ್ ಬಿಡಿ ಇವಾಗ ನೀವು ಏನದು ಫೈಟ್ ಮಾಡೋದು ಬೇಡ ಅದಕ್ಕೋಸ್ಕರ ಈಸಿಯಾಗಿ ಒಪ್ಕೊಂಡಿದ್ದೀನಿ 7 lakhs ಗೆ ಫೈನಲ್ ಮಾಡಿಸ್ಕೊಡ್ತೀನಿ ಈಸಿಯಾಗಿ ಒಪ್ಕೊಂಡ್ರೆ ಸ್ಯಾಟಿಸ್ಫೈ ಆಗಲ್ಲ 6,90,000 ಗೆ ಮಾಡಿಸ್ಕೊಡ್ತೀನಿ ಸರ್ ಎಲ್ಲ ಆಗಲ್ಲ ಬನ್ನಿ ಸರ್ ನೀವು ಫಾರ್ಚುನರ್ ಕೂಡ ನೋಡ್ತಾ ಇದೀವಿ ಹೇಳಿ ಇದ್ರ ಡೀಟೇಲ್ಸ್ ಸರ್ ಫಾರ್ಚುನರ್ ನಮ್ಮ ಹತ್ರ ಸಿಂಗಲ್ ಓನರ್ ಗಾಡಿನಲ್ಲಿ ಇದೆ ಸರ್ 2015 ಮಾಡೆಲ್ ಬೇರೆ 87,000 ಕಿಲೋಮೀಟರ್ ಓಡಿದೆ ಗಾಡಿ ಇದು ಡೆಲ್ಲಿ ರಿಜಿಸ್ಟ್ರೇಷನ್ 15 ಮಾಡೆಲ್ ಸಿಂಗಲ್ ಓನರ್ ಬೇರೆ 87,000 ಕಿಲೋಮೀಟರ್ ಓಡಿದೆ ವೆಲ್ ಮೈಂಟೈನ್ ಇದೆ ಡೆಲ್ಲಿ ರಿಜಿಸ್ಟ್ರೇಷನ್ ವಿತ್ NOC ಏನ್ ರೇಟ್ ಸರ್ ಈ ಗಾಡಿದು ಪ್ರೈಸ್ ನಮ್ದು 15,50,000 ಕೋಟಿಂಗ್ ಇದೆ ಫೈನಲ್ 1450 ಗೆ ಮಾಡಿಸ್ಕೊಡ್ತೀನಿ 14 ಲಕ್ಷ ಸರ್ 4 ವೀಲ್ ಡ್ರೈವ್ 2 ವೀಲ್ ಡ್ರೈವ್ 4.2 ಸರ್ 4.2 4 ವೀಲ್ ಡ್ರೈವ್ ಅಲ್ಲ 4 ವೀಲ್ ಡ್ರೈವ್ ಇಲ್ಲ ಸೊ ನೋಡ್ಕೊಳ್ಳಿ 4 ವೀಲ್ ಡ್ರೈವ್ ಅಷ್ಟು ಮೈಲೇಜ್ ಬರಲ್ಲ ಸರ್ ಇದು ಆಟೋಮೆಟಿಕ್ ಗಾಡಿ 2 ವೀಲ್ ಡ್ರೈವ್ D4D ನೋಡ್ಕೊಳ್ಳಿ ಎಲ್ಲ 14,50,000 ಫೈನಲ್ ಪ್ರೈಸ್ ಆಟೋಮೆಟಿಕ್ ಕೋಡ್ 6 ಟ್ಯೂನ್ಡ್ ಅಂತ ಹಾಕಿದಾರೆ ಟ್ಯೂನ್ಡ್ ಆಗಿದೆಯಾ ಟ್ಯೂನ್ ಆಗಿದೆಯಾ ಸರ್ ನೋಡ್ಕೊಳ್ಳಿ ಇಂಟೀರಿಯರ್ ನೋಡ್ಕೊಳ್ಳಿ ಇಂಟ್ರೆಸ್ಟ್ ತೋರಿಸ್ಬೋದು ನೋಡಿ ಯಾರಿಗಾದ್ರೂ ಬೇಕಾದ್ರೆ 15 ಮಾಡೆಲ್ ಇದೆ ನೋಡಿ ಸಿಂಗಲ್ ಓನರ್ ಗಾಡಿ ಡೀಸೆಲ್ ಸರ್ ಸಿಂಗಲ್ ಓನರ್ 87,000 ಓಡಿಸಿದೆ ಗಾಡಿ ಫೈನಲ್ ಸರ್ 14,50,000 ಗೆ ಮಾಡಿಸ್ಕೊಡ್ತೀನಿ ಫೈನಲ್ ಪ್ರೈಸ್ ಟೊಯೋಟಾ ಪ್ರಾಡೋ ಇದೆ 2011 ಮಾಡೆಲ್ ಫೇಸ್ ಲಿಫ್ಟ್ ಆಗಿದೆ 2023 ಗೆ ಪ್ಲಸ್ ಇದು ರಿಮ್ಸ್ ನೋಡಬಹುದು 22 ಇಂಚಸ್ ರಿಮ್ಸ್ ಇದೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ ಸರ್ ಗಾಡಿದು ಇಂಟೀರಿಯರ್ ಎಲ್ಲ ನೋಡಬಹುದು ಲಾಕ್ ಆಗಿದೆ ಗಾಡಿ ಹೇಳಿ ರೇಟ್ ಹೇಳಿ ಸರ್ ಈ ಗಾಡಿದು ಪ್ರೈಸ್ ನಮ್ದು 28 lakhs ಸರ್ 28 ಲಕ್ಷ ಟೊಯೋಟಾ ಪ್ರಾಡೋ 2011 ಮಾಡೆಲ್ ಫೇಸ್ ಲಿಫ್ಟ್ ಆಗಿದೆ 2023 ಗೆ ಜಸ್ಟ್ 22 ಇಂಚ್ ರಿಮ್ ಇದೆ ಫೈನಲ್ ರೇಟ್ ಹೇಳಿ ಫೈನಲ್ ಪ್ರೈಸ್ ಒಂದು 26,50,000 ಗೆ ಆಗುತ್ತೆ ಗಾಡಿ ಈ ಎಕ್ಸ್ಟ್ರಾ 1000 ಯಾಕೆ 26 lakhs ಗೆ ಮಾಡಿಸ್ಕೊಡೋಣ ಸರ್ ಫೈನಲ್ ಪ್ರೈಸ್ 25 ಲಕ್ಷ 26 ಲಕ್ಷ ಫೈನಲ್ ಪ್ರೈಸ್ ಟೊಯೋಟಾ ಪ್ರಾಡೋ 25 ಲಕ್ಷ 26 ಲಕ್ಷ ಸರ್ ಆಗುತ್ತಾಗಲ್ವಾ 26 lakhs ಫೈನಲ್ ಅವ್ರು ಬರ್ಬೇಕಾ ಬೇಡವಾ 25 ಲಕ್ಷ ಓಕೆ ಅಂದ್ರೆ 25 ಲಕ್ಷ ಫೈನಲ್ ಮಾಡಿಸ್ಕೊಡೋಣ 25 ಲಕ್ಷ 25 lakhs ಫೈನಲ್ ಬರಬೇಕು ನೋ ನೆಗೋಷಿಯಬಲ್ ಕಸ್ಟಮ್ ಮೋಟರ್ ಕ್ಲಬ್ ಗೆ ಬರಬೇಕು ನೋಡಿ ಕಸ್ಟಮ್ ಮೋಟರ್ಸ್ ಕ್ಲಬ್ HBR ಲೇಔಟ್ 4 ಬ್ಲಾಕ್ ಆಪೋಸಿಟ್ ಇಂಟರ್ನ್ಯಾಷನಲ್ ಹೆರಿಟೇಜ್ ಸ್ಕೂಲ್ ಅಲ್ಲಿ ತೋರಿಸಬಹುದು ಹೆರಿಟೇಜ್ ಸ್ಕೂಲ್
ಎಲ್ಲ ಮರ ಗಿಡ ಇದೆ ಬಿಡಿ, ಫುಲ್ ಏನು ಕಾಣ್ತಾ ಇಲ್ಲ. ಅದು ಆಪೋಸಿಟ್ ಟು ದಟ್ ಅಷ್ಟೇ ಅಲ್ವಾ? ಫೋನ್ ಮಾಡ್ತಾರೆ ಪಟಾಪಟ ಅಂತೇಳಿ ನೆಗೋಷಿಯಬಲ್ ಮಾಡ್ಕೊಡಿ. 25 ಲಕ್ಷ ಅದನ್ನ ತಗೊಂಡವ್ರು ಯಾರು ನೋಡೋಣ. ಸರ್ ಹಂಗಾದ್ರೆ ಆಯ್ತಾಯ್ತು ಬನ್ನಿ ಸರ್. ಇವಾಗ ಲಾಸ್ಟ್ ವಿಡಿಯೋನಲ್ಲಿ ತುಂಬಾ ಗಾಡಿ ಸೇಲ್ ಆಯ್ತು ಸರ್ ನಮ್ದು. ನಿಮ್ದೆ ಇದು ಶೋರೂಮ್ ಓಪನ್ ಆದ್ಮೇಲೆ ನಿಮ್ದೆ ಫಸ್ಟ್ ವಿಡಿಯೋ ಮಾಡ್ಸಿರೋದು. ಒಳ್ಳೆ ಸೇಲ್ ಆಯ್ತು ಲಾಸ್ಟ್ ಮಂತ್. ಈ ಮಂತ್ ಇದು ಎಲ್ಲ ಗಾಡಿ ಸೇಲ್ ಆಯ್ತು, ಚೆನ್ನಾಗಾಯ್ತು, ರೆಸ್ಪಾನ್ಸ್ ಚೆನ್ನಾಗಾಯ್ತು. ಬರೀ ಇವೆ ಹೇಳ್ಬಿಡಿ, ಯಾರು ಒಂದ್ ಸೈಟ್ ಫ್ರೀ ಕೊಡ್ಬೇಡಿ, ಒಂದು ಕಾರು ಫ್ರೀ ಕೊಡ್ಬೇಡಿ. ಬಿಡೋಣ ಸರ್ ಫ್ಯೂಚರ್ ನಲ್ಲಿ. ಫ್ಯೂಚರ್ ಅಲ್ಲಿ ಆಯ್ತಪ್ಪ, ನಾವು ದುಡ್ದಿರೋದು ನಮ್ಗೆ ಇರಲ್ಲ, ನಿಮ್ ತಗೊಂಡ್ ನಾವ್ ಏನ್ ಮಾಡೋಣ. ಬಟ್ ಚೆನ್ನಾಗಾಯ್ತಾ ರೆಸ್ಪಾನ್ಸ್? ಸೂಪರ್ ಇತ್ತು ಸರ್. ಲಾಸ್ಟ್ ಮಂತ್ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿತ್ತು. ಇವಾಗ ಆಲ್ಮೋಸ್ಟ್ ಎಲ್ಲ ಬೇರೆ ಗಾಡಿ ಬಂದಿದೆ. ಇವಾಗೆಲ್ಲ ನೀವು ನೋಡ್ಬೋದು ಸರ್. ಈ ನೆಕ್ಸ್ಟ್ ಮಂತ್ ನಲ್ಲಿ ದಸರಾನಲ್ಲಿ ಒಳ್ಳೇದು ಸೇಲ್ ಆಗ್ಬಹುದು ಅಷ್ಟೇ ಅಲ್ವಾ? ಈಗ ಯೂಶುವಲ್ ಆಗಿ ಇಂಟ್ರೆಸ್ಟೆಡ್ ಗಾಡಿಗಳಿಗೆಲ್ಲ ನಿಮ್ದು ಶೋರೂಮ್ ಓಪನ್ ಮಾಡಿದ್ರಲ್ಲ, ಅಲ್ಲಿಂದ ಶಿಫ್ಟ್ ಮಾಡಿದ್ರಲ್ಲ, ಅದ್ ನಿಮ್ದೇ ವಿಡಿಯೋ ಫಸ್ಟ್ ಮಾಡ್ಸಿರೋದು. ಅದು ಒಳ್ಳೆ ರೆಸ್ಪಾನ್ಸ್ ಬಂದಿದೆ, ಒಳ್ಳೆ ಗಾಡಿ ಸೇಲ್ ಆಯ್ತು. ಇವಾಗ ಬೇರೆ ಸ್ಟಾಕ್ ಆಲ್ಮೋಸ್ಟ್ ಬೇರೆ ಸ್ಟಾಕ್ ಬಂದಿದೆ ಸರ್. ನನ್ಗೇನ್ ಸಿಕ್ತು? ನಿಮ್ಗೆ ಪಾಪ್ಯುಲಾರಿಟಿ ಸಿಗಿದೆ ಸರ್. ಏನು ಬೇಡಪ್ಪ ತೋರ್ಸುದ್ವಾ? ಬಿಸ್ನೆಸ್ ಚೆನ್ನಾಗಾಯ್ತಾ? ಚೆನ್ನಾಗೈತೆ. ಓಕೆ ಬಿಡಿ, ಡೀಟೇಲ್ಸ್ ಕೊಡೋಣ. ಇಂಟ್ರೆಸ್ಟೆಡ್ ಗಾಡಿಗಳಿಗೆ ಲೋನ್ ಆಗುತ್ತಾ? ಇಲ್ಲ, ಲೋನ್ ಆಗಲ್ಲ ಸರ್. ಕರ್ನಾಟಕ ರಿಜಿಸ್ಟ್ರೇಷನ್ಗೆ ಲೋನ್ ಆಗುತ್ತೆ. ಅದನ್ನು ಅಬೌಟ್ 2014 ಮಾಡಲ್ ಇರಬೇಕು. ಅದರ್ ಸ್ಟೇಟ್ಗೆ ಎಲ್ಲ ಪರ್ಸನಲ್ ಲೋನ್ ಹೋಗ್ಬೋದು ಸರ್. ಇಲ್ಲ ಪರ್ಸನಲ್ ಲೋನ್ ಹೋಗೋದು ಹೆಂಗೆ ಗೊತ್ತಾ ಸರ್? ಇವಾಗ ನಮ್ದೆಲ್ಲ ಬಜೆಟ್ ಇರೋದು ಮ್ಯಾಕ್ಸಿಮಮ್ 10 lakhs ಬಿಲೋನೇ ಇರೋದು ಬಜೆಟ್. ಅದನ್ನಲ್ಲಿ ನೀವು ಲೋನ್ ಬೇಕಂತ ಏನು ನೆಸೆಸಿಟಿ ಸ್ವಲ್ಪ ಕಸ್ಟಮರ್ 10 lakhs 15 ಲಕ್ಷ 16 ಲಕ್ಷ 17 ಲಕ್ಷ ಮ್ಯಾಕ್ಸಿಮಮ್ 80% ಮ್ಯಾಕ್ಸಿಮಮ್ ಕಾರ್ಸ್ ಇರೋದು ಬಿಲೋ 10 lakhs ನಮ್ಮ ಹತ್ರ ಇದೆ. ಅದರೊಳಗಡೆ ಫುಲ್ ಕ್ಯಾಶ್ ಅಲ್ಲಿ ತಗೊಂಡೋಗಿ ಅಂತ ಹೇಳ್ತಾ ಇದ್ದೀರಾ? ಅಷ್ಟೇ ಸರ್, ಅಷ್ಟೇ ಹೇಳ್ಬೇಕಲ್ಲ. ಫುಲ್ ಕ್ಯಾಶ್ ಅಂದ್ರೆ RTGS ಕ್ಯಾಶ್ ಅಲ್ಲ, RTGS ಮಾಡ್ಕೊಂಡು ತಗೊಂಡ್ ಹೋಗ್ಬೋದು ಸರ್. ಆತರ ತಗೊಳ್ಳೋರು ಅದೃಷ್ಟವಂತರು ತಗೊಳ್ಳಿ. ಏನ್ ನಾನು ಹೇಳಕ್ ಹೋಗಲ್ಲ, ಯಾಕಂದ್ರೆ 8 ಲಕ್ಷ 7 ಲಕ್ಷ ಅಂದ್ರೆ ಸ್ಮಾಲ್ ಕಾರ್ ಬಡ್ಜೆಟ್ ತಗೊಂತಕ್ಕಂಥವ್ರಿಗೆ ಅದೇ ಹೋಂಡಾ ಸಿಟಿ 4 ಲಕ್ಷ 5 ಲಕ್ಷಕ್ಕೆ. ಸಡನ್ ಆಗಿ 10 ಲಕ್ಷ ಅಂದ್ರೆ ಸುಮ್ಮನೆ ಇಲ್ಲ ಸರ್. ಹಂಗೆ ಅಲ್ಲ. ಇವಾಗ ನೋಡಿ ನಾನು ನಿಮ್ಗೆ ಹೇಳ್ತೀನಿ, ಇವಾಗ ವರ್ನಾ ಗಾಡಿ ಸೇಲ್ ಮಾಡಿದ್ರು, ಇಲ್ಲ ಹೋಂಡಾ ಸಿಟಿ ಗಾಡಿ ಸೇಲ್ ಮಾಡಿದ್ರು, 8 ಲಕ್ಷ ಬರ್ತಲ್ಲ 8 ಲಕ್ಷ ಬರುತ್ತೆ. ಈ ಗಾಡಿಗೆ ಆಗ್ಬೋದು, ಪ್ರೀಮಿಯಂ ಗಾಡಿ. ಆ ಗಾಡಿಗೆ ಈ ಗಾಡಿಗೂ ವ್ಯತ್ಯಾಸನೇ ಬೇಡ. ಏನ್ ಗೊತ್ತಾ, ಜೀವನ ನಡೆಸೋ ಕಾರೇ ಬೇರೆ, ಚೌಕಿ ಮಾಡಕ್ಕೆ ಬೇರೆ. ಬಟ್ ಸೇಫ್ಟಿ ಅದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ. ರೋಡ್ ಪ್ರೆಸೆನ್ಸ್ ಅದು ಸೇಫ್ಟಿ. ಹೆಸರು ಪ್ರೀಮಿಯಂ ಕಾರ್ ಆಡಿ BMW. ಆಯ್ತಣ್ಣ, ನಮಗೆ ಸ್ವಿಫ್ಟೇ ಇರಲಿ, ನಿಮಗೆ BMW ಇರಲಿ, ಆಯ್ತಾ? ಓಕೆ, 10 ಲಕ್ಷದೊಳಗಡೆ ಕಾರ್ಗಳು ಸಿಗ್ತವೆ. ಇಂಟ್ರೆಸ್ಟೆಡ್ ಸಿಗುತ್ತೆ. ಯಾವುದೇ ಕಾರಣಕ್ಕೂ ಲೋನ್ ಆಗಲ್ಲ. ಲೋನ್ ಆಗಲ್ಲ ಸರ್, ಲೋನ್ ಆಗಲ್ಲ ಗಾಡಿಗೆ. ಅದೇ ಕರ್ನಾಟಕ ರಿಜಿಸ್ಟ್ರೇಷನ್ ಗಾಡಿ ಯಾವ್ದಾದ್ರು ಇದ್ರೆ ಲೋನ್ ಆಗುತ್ತೆ. 12 ಅಲ್ಲ, 2014 ಅಬೌವ್ 14 ಮೇಲೆ ಲೋನ್ ಆಗುತ್ತೆ. ಎಲ್ಲಿ ಬರಬೇಕು? ಕಸ್ಟಮ್ ಮೋಟರ್ ಕ್ಲಬ್ಗೆ ಬರಬೇಕು ಸರ್. ಎಲ್ಲಿ ಬರಬೇಕು? HBR ಲೇಟ್ 4 ಬ್ಲಾಕ್ ಆಪೋಸಿಟ್ ಟು ಇಂಟರ್ನ್ಯಾಷನಲ್ ಸ್ಕೂಲ್. ಇವಾಗ ನಮ್ದು ಇನ್ಸ್ಟಾಗ್ರಾಮ್ನು ಇದೆ ಸರ್, ಅದರಲ್ಲಿ ರೀಲ್ಸ್ ಎಲ್ಲ ಅಪ್ಡೇಟ್ ಮಾಡ್ತೀನಿ. ರೀಲ್ಸ್ ಎಲ್ಲ ಅಪ್ಡೇಟ್ ಇರುತ್ತೆ ಸರ್, ಅದು ಫಾಲೋ ಮಾಡಬೇಕು, ಕಸ್ಟಮ್ ಮೋಟರ್ ಕ್ಲಬ್ ಅಂತ. ಅದು ನಮ್ದು ನೀವು ಶೇರ್ ಮಾಡಿಬಿಟ್ಟು ಸ್ವಲ್ಪ ಅದರಲ್ಲಿ ನಮ್ದು ಸಪೋರ್ಟ್ ಮಾಡಿದೆ ಅಂದ್ರೆ ಕಸ್ಟಮರ್ಸ್ ನಮಗೆ ಚೆನ್ನಾಗಿರುತ್ತೆ ಸರ್. ಮಾಡಲೇಬೇಕಾ ಸಪೋರ್ಟ್? ಮಾಡಿದೆ ಅಂದ್ರೆ ಒಳ್ಳೇದು. ನೀವು ಕಮ್ಮಿ ರೇಟ್ಗಳಿಗೆ ಕೊಟ್ಟು ಎಲ್ಲ ಚೆನ್ನಾಗಿ ಹೆಸರು ಸರ್ ಕೊಡ್ತಾ ಇರೋದು ಗಾಡಿ ಎಲ್ಲ. ಎನಿವೆ ಓಕೆ, ನಿಮ್ಗೆ ಕಸ್ಟಮರ್ ಸಪೋರ್ಟ್ ಇಂಪಾರ್ಟೆಂಟ್. ಟ್ರೈ ಮಾಡ್ಬೋದು. ಕಸ್ಟಮ್ ಮೋಟರ್ಸ್ ಕ್ಲಬ್ ನೋಡ್ತಾ ಇರ್ಬೋದಲ್ಲ, ಲೈನಿಗೆ ದೊಡ್ಡದಾಗಿ ಹಾಕ್ಬಿಟ್ಟಿದ್ರೆ ನೋಡಿ ವಾಲ್ ಮೇಲೆ ಕಸ್ಟಮ್ ಮೋಟರ್ಸ್ ಕ್ಲಬ್. ಹೊರಗಡೆ ಕೂಡ ನೋಡಿದ್ರಿ ಅಷ್ಟೇ, ಇವ್ರು ಇರ್ತಾರೆ. ಇವ್ರು ಕೂತ್ಕೊಂಡು ನೆಗೋಷಿಯಬಲ್ ಮಾಡಿ ಮಾತಾಡಿ. ಸರಿಯಾಗಿ ಕೇಳಿ, ನೆಗೋಷಿಯಬಲ್ ಅದ್ರಾಗಿನೇನು 1 ಸಾವಿರ 2 ಸಾವಿರ ಅಲ್ಲ, ಸರಿಯಾಗಿ ಕೇಳಬೇಕು. ಕೇಳ್ತಾರೆ, ಕೇಳಬೇಡ, ಕೇಳಬಾರ್ದು ಸರ್. ಆಲ್ಮೋಸ್ಟ್ ಎಲ್ಲ ನೆಗೋಷಿಯಬಲ್ ಆಗ್ಬಿಟ್ಟಿದೆ. ನೀವು ಮಾಡ್ಬಿಟ್ಟಿದ್ದೀರಾ ಆಲ್ಮೋಸ್ಟ್ ಫೈನಲ್ ಪ್ರೈಸಸ್. ನಾ ಮಾಡೋಣ, ಕಸ್ಟಮರ್ ನೆಗೋಷಿಯಬಲ್ ಮಾಡ್ತಾರೆ. ಇದ್ರ ಮೇಲೆ ಬಿಟ್ಟಿದ್ದು ಇವ್ರುಂಟು, ನೀವುಂಟು, ನೆಗೋಷಿಯಬಲ್ ಮಾಡ್ಕೊಳ್ಳಿ. ನಿಮ್ಮ ದುಡ್ಡಿಗೆ ನೀವು ಜವಾಬ್ದಾರಿಯಾಗಿರಿ. ಒಬ್ಬ ಮೆಕ್ಯಾನಿಕ್ ಗೊತ್ತಿರ್ತಕ್ಕಂಥ ವ್ಯಕ್ತಿನ ಕರ್ಕೊಂಬಂದು ಗಾಡಿನ ಚೆಕ್ ಮಾಡಿಸಿ ಒಂದು ಟೆಸ್ಟ್ ನೋಡಿ ಮಾಡಿ ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.